ಕೇಸನೂರು ಮತ್ತು ಗದ್ದನಿಕೇರಿಯಲ್ಲಿದ್ದಂಥ ಏನು ಬಹಳಷ್ಟು ಒಂದು ಇಟ್ಟಂಗಿ ಬಟ್ಟಿಗಳ ಧೂಳಿನಿಂದಾಗಿ ಸಾಕಷ್ಟು ಇಲ್ಲಿದ್ದಂಥ ರೈತರು ಏನು ತಮ್ಮ ಬೆಳೆಗಳಿಗಾದ ನಷ್ಟವನ್ನು ಕೂಡ ಸಾಕಷ್ಟು ಅಧಿಕಾರಿಗಳ ಮುಂದೆ ಇಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳೀಗ ಸ್ಥಳಕ್ಕೆ ಬಂದಿದ್ದಾರೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಏನು ಕೃಷಿ ಅಧಿಕಾರಿಯೊಬ್ಬರು ಇದ್ದಾರೆ. ಕೃಷಿ ಅಧಿಕಾರಿನ ಮಾತಾಡಿಸೋಣ. ಯಾವ ರೀತಿ ರೈತರಿಗೆ ಒಂದು ಹಾನಿ ಆಗುತ್ತೆ ಅನ್ನೋದನ್ನು ನೇರವಾಗಿ ಅವರಿಂದ ಮಾತಾಡಿ ತಿಳಿಯೋಣ. ಸರ್ ನಮಸ್ಕಾರ ಸರ್. ಈಗಾಗಲೇ ಬಹಳ ದಿನಗಳಿಂದ ಈ ಒಂದು ಇಟ್ಟಿಗೆ ಬಟ್ಟಿಯಿಂದ ರೈತರು ಬಹಳಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಾವು ಈಗಾಗಲೇ ಸುದ್ದಿಯನ್ನು ಕೂಡ ಬಿತ್ತರ ಮಾಡಿದ್ದೀವಿ. ಇದಕ್ಕಾಗಲೇ ಬಹಳಷ್ಟು ಕಷ್ಟ ಅನುಭವಿಸಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನು ಕೇಳಿದಾಗ ಯಾಕೆ ಈ ರೀತಿಯಾಗಿ ಅನಧಿಕೃತವಾಗಿ ಇಟ್ಟಿಗೆ ಬಟ್ಟಿಗಳಿಂದ ಇಷ್ಟೊಂದು ರೈತರಿಗೆ ಹಾನಿ ಆಗ್ತಾ ಇದೆ, ಅಧಿಕಾರಿಗಳು ಯಾರೂ ಕೂಡ ತಿರುಗಿ ನೋಡಿಲ್ಲ ಅನ್ನುವಂಥದ್ದು ಕೂಡ ರೈತರು ಹೇಳುವಂಥ ಮಾತು. ಇದಕ್ಕೇನು ಹೇಳ್ತೀರಿ? ಮೊದಲನೇದಾಗಿ ತಮಗೆ ಶ್ಲಾಘನೆ. ಯಾಕಂದರೆ ರೈತರ ಪರವಾಗಿ ತಾವು ನಿಂತು ಇಟ್ಟಂಗಿ ಬಟ್ಟಿಗಳಿಂದ ರೈತರಿಗಾಗೋ ಸಮಸ್ಯೆಗಳನ್ನ ಒಂದು ಮಾಧ್ಯಮದ ಮುಖಾಂತರ ರಾಜ್ಯದ ಎಲ್ಲ ಜನತೆಗೂ ತೋರಿಸ್ತಾ ಇದ್ದೀರಿ. ಹೌದು, ಈ ಒಂದು ಇಲಾಖೆಯಿಂದ ಇಟ್ಟಂಗಿ ಬಟ್ಟಿಗಳಿಂದ ರೈತರಿಗೆ ಭಾಳಷ್ಟು ಅನಾನುಕೂಲತೆಗಳಿದ್ದಾವೆ. ಕೃಷಿ ಆಗ್ಬೋದು, ತೋಟಗಾರಿಕೆ ಆಗ್ಬೋದು, ಅವರ ಆರೋಗ್ಯ ಮತ್ತು ಪರಿಸರ ಇವೆಲ್ಲದರ ಮೇಲೂ ಪರಿಣಾಮ ಇದೆ. ಕೃಷಿ ಮೇಲೆ ಹೇಳ್ಬೇಕಂದ್ರೆ ತಾವು ನೋಡ್ಬೋದು, ನನ್ನ ಹಿನ್ನೆಲೆಯಲ್ಲಿ ಜೋಳ ಇದೆ. ಜೋಳದ ಬೆಳೆ ಏನಿದೆ ಅಂತಂದರೆ, ಈ ಹಿಂದೆ ಈಗ ಒಬ್ಬ ರೈತರ ಮುಂದೆ ಮಾತಾಡ್ತಿದ್ದೆ. ಅವ್ರು ಹೇಳ್ತಿದ್ರು, ಈ ಹಿಂದೆ 3 ವರ್ಷದ ಹಿಂದೆ ಇದೇ ವೇಳೆಯಲ್ಲಿ 6 ರಿಂದ 8 ಚೀಲ ಜೋಳ ಹಾಕ್ತಿತ್ತು. ಇವತ್ತಿನ ದಿನ 4 ಚೀಲನೂ ನಮಗೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಇಳುವರಿ ಹೋಯ್ತು. ಮತ್ತು ಇಲ್ಲಿ ಬೆಳೆದಂಥ ಜೋಳದ ದಂಟು ಏನಿದೆಯಲ್ಲ, ಇದನ್ನ ದನ ತಿನ್ನೋದಿಲ್ಲ. ಅದಕ್ಕೋಸ್ಕರ ಅವ್ನು ಹೊರಗಿಂದ ಜೋಳದ ದಂಟನ್ನು ತಂದು ಅಲ್ಲಿ ಶೇಖರಣೆ ಮಾಡಿ ಮುಂದಿನ ದಿನ ದನಕ್ಕೆ ಕೊಡ್ತಾ ಇದ್ದಾರೆ. ತಾವಿಲ್ಲಿ ನೋಡ್ಬೋದು, ಅವ್ರು ಬೆಳೆದಂಥ ದಂಟನ್ನೇ ಅವರು ತಮ್ಮ ಜಾನುವಾರುಗಳು ಕೊಡೋಕ್ಕಾಗದೇ ಇರ್ಬೇಕಾದ್ರೆ ರೊಕ್ಕ ಕೊಟ್ಟು ಹೊರಗಿಂದ ತಂದು ಮತ್ತು ಜಾನುವಾರುಗಳಿಗೆ ಮೇವಾಗಿ ಕೊಡಬೇಕಾಗ್ತಾ ಇದೆ. ಇದರಿಂದ ಇಳುವರಿಲೂ ಕುಂಠಿತ ಇದೆ, ಮತ್ತು ಅವ್ರಿಗೊಂದು ಏನು ಉತ್ಪನ್ನ ಬರ್ತಾ ಇದೆ ಅದರಲ್ಲೂ ಸಹ ರೈತರಿಗೆ ನಷ್ಟ ಇದೆ ಅಂತ ನಾವು ಇಲ್ಲಿ ಕಾಣ್ಬೋದು. ಸರ್, ಈಗ ಜಿಲ್ಲಾ ಕೇಂದ್ರದ ಕೂಗಳತೆಯ ದೂರದಲ್ಲಿ ಈ ಒಂದು ಇಟ್ಟಿಗೆ ಬಟ್ಟಿಗಳಿದೆ. ಜೊತೆಗೆ ಇಲ್ಲಿದ್ದಂಥ ಕೃಷಿಕರಿಗೂ ಭಾಳಷ್ಟು ಹಾನಿ ಆಗ್ತಾ ಇದೆ ಅನ್ನೋಂಥದ್ದು ಈಗಾಗಲೇ ರೈತರು ಕೂಡ ಸಾಕಷ್ಟು ಬಾರಿ ತಮಗೆ ಮನವಿಯನ್ನು ಮಾಡಿದಾರಂತೆ. ಇಲ್ಲಿವರೆಗೂ ಯಾವುದೇ ಒಂದು ಕ್ರಮ ಆಗಿಲ್ಲ ಅನ್ನುವಂಥದ್ದು ಕೂಡ ರೈತರ ವಾದ ಆಗಿದೆ. ಅಂದರೆ ಕ್ರಮ ವಹಿಸೋದು ನಮ್ಮ ಹಂತದಲ್ಲಿಲ್ಲ. ನಾವೇನಿದೆ ವರದಿ ಮಾಡ್ಬೋದು. ಆ ವರದಿಯನ್ನು ನಾನು ಚಾಚು ತಪ್ಪದೆ ಈ ಒಂದು ವರ್ಷದ ಹಿಂದೆನೇ ಮಾಡಿದ್ದೀನಿ. ಈ ಹಿಂದೆ ಸಹ ತಮಗೆ ಬೈಟ್ ಕೊಟ್ಟಾಗೂ ಹೇಳಿದೆ. ನಾನು ಉಪವಿಭಾಗಾಧಿಕಾರಿಗಳ ನಿರ್ದೇಶನದಂತೆ ಬಂದೆ. ರೈತರನ್ನೆಲ್ಲ ಕೂಡಿಸಿ, ರೈತರ ಎಲ್ಲ ಹೊಲ ಎಲ್ಲ ಅಡ್ಡಾಡಿ, ಅವ್ರ ಮನೆ ನೀರಿನ ಎಲ್ಲದನ್ನು ನಾನು ತಪಾಸಣೆ ಮಾಡಿ ವರದಿನ ಅಂದಿನ ಒಂದು ಉಪವಿಭಾಗಾಧಿಕಾರಿಗಳಿಗೆ ನಾನು ವರದಿ ಸಲ್ಲಿಸಿರ್ತೇನೆ. ನನ್ನ ಹಂತದ ಕಾರ್ಯವನ್ನು ನಾನು ಚಾಚು ತಪ್ಪದೆ ಮಾಡಿದ್ದೇನೆ. ಸರ್, ಈಗ ಈ ಬೂದಿಯಿಂದ ಈ ಬೆಳೆಗಳಿಗೆ ಯಾವ ಒಂದು ಕೆಮಿಕಲನ್ನು ಆಗೋದ್ರಿಂದ ಇಳುವರಿಗೆ ಪ್ರಾಬ್ಲಮ್ ಆಗುತ್ತೋ, ಜೊತೆಗೆ ಈ ಟೋಟಲಿ ಬೆಳೆಗಳಿಗೆ ಒಟ್ಟಾರೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾವ ರೀತಿ ಹಾನಿ ಆಗ್ತಾ ಇದೆ ಸರ್ ಇವರಿಗೆ? ನೋಡಿ, ಈಗ ಒಂದು ಇದರಲ್ಲಿ ಹೇಳಬೇಕಾದ್ರೆ ನೋಡಿ, ಈ ಒಂದು ಹಾರು ಬೂದಿ ಅನ್ನೋದು ಏನಿದೆ, ಇದು ಒಂದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಬರುವಂಥ ಉಪ ಉತ್ಪನ್ನ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಇದು ಗಾಳಿ ಜೊತೆ ಬೆರೆತು ಸುಮಾರು 10-12 ಕಿಲೋಮೀಟರ್ನಷ್ಟು ಗಾಳಿಯಲ್ಲಿ ವೇಗ ಸಂಚರಿಸುತ್ತೆ. ಅದ್ರದ್ದು ಏನಾಗುತ್ತೆ, ಈ ಒಂದು ಬೆಳೆಗಳ ಮೇಲೆ ಬಿದ್ದಾಗ, ಬೆಳೆ ತನ್ನ ಎಲೆ ಮೇಲೆ ಬಿದ್ದಂಥ ಈ ಒಂದು ಬೂದಿ ಆ ಬೆಳೆಯ ಒಂದು ಇಳುವರಿ ಅಥವಾ ಏನು ಬೆಳವಣಿಗೆ ಪ್ರಮಾಣ ಸಹ ಭಾಳ ಕುಂಠಿತ ಆಗುತ್ತೆ. ಇಳುವರಿ ತಂತಾನೇ ಕುಂಠಿತ ಆಗುತ್ತೆ. ಮತ್ತು ಅಲ್ಲಿ ಬರುವಂಥ ಇದು ಮಣ್ಣಿನಲ್ಲಿ ಸಹ ಈ ಒಂದು ಅಂಶ ಸೇರೋದ್ರಿಂದ ಈ ಹಾರೋ ಬೂದಿಯಲ್ಲಿರುವಂತಹ ಸಿಲಿಕಾನ್ ಕಂಟೆಂಟ್, ಏನು ಸಿಲಿಕಾನ್ ಇದೆಯಲ್ವ, ಈ ಒಂದು ಕಂಟೆಂಟ್ ಭೂಮಿಲಿ ಸೇರುತ್ತೆ ಮತ್ತು ಅವರ ನೀರಿನಲ್ಲೂ ಸೇರುತ್ತೆ. ಅದನ್ನೇ ಅವ್ರು ಸೇವಿಸಬೇಕಾಗುತ್ತೆ. ಭೂಮಿಯ ಒಂದು ಆರೋಗ್ಯನೂ ಕೆಡುತ್ತೆ ಮತ್ತು ಇವರು ಸ್ವಂತ ಆರೋಗ್ಯನೂ ಕೆಡಿಸ್ಕೊತಾ ಹೋಗ್ತಾರೆ ರೈತರು. ಒಟ್ಟಾರೆಯಾಗಿ ಏನು ಕೃಷಿ ಅಧಿಕಾರಿಗಳು ಹೇಳುವಂಥ ಮಾತೇನಂತಂದರೆ, ಇವತ್ತಿನ ದಿವಸ ಈ ಹಾರು ಬೂದಿಯಿಂದ ಸಾಕಷ್ಟು ರೈತರಿಗೆ ಇಳುವರಿನೂ ಕುಂಠಿತ ಆಗುತ್ತೆ, ಜೊತೆಗೆ ಭೂಮಿಯೂ ಕೂಡ ಹಾಳಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ವಿಚಾರವಾಗಿ ಆದಷ್ಟು ಬೇಗನೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕ್ರಮ ತಗೋಬೇಕು ಅನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾದೇವ್ ಜೊತೆ ಸಿದ್ದು ದುತ್ತರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೇಸನೂರು ಮತ್ತು ಗದ್ದನಿಕೇರಿಯಲ್ಲಿದ್ದಂಥ ಏನು ಬಹಳಷ್ಟು ಒಂದು ಇಟ್ಟಂಗಿ ಬಟ್ಟಿಗಳ ಧೂಳಿನಿಂದಾಗಿ ಸಾಕಷ್ಟು ಇಲ್ಲಿದ್ದಂಥ ರೈತರು ಏನು ತಮ್ಮ ಬೆಳೆಗಳಿಗಾದ ನಷ್ಟವನ್ನು ಕೂಡ ಸಾಕಷ್ಟು ಅಧಿಕಾರಿಗಳ ಮುಂದೆ ಇಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳೀಗ ಸ್ಥಳಕ್ಕೆ ಬಂದಿದ್ದಾರೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಏನು ಕೃಷಿ ಅಧಿಕಾರಿಯೊಬ್ಬರು ಇದ್ದಾರೆ. ಕೃಷಿ ಅಧಿಕಾರಿನ ಮಾತಾಡಿಸೋಣ. ಯಾವ ರೀತಿ ರೈತರಿಗೆ ಒಂದು ಹಾನಿ ಆಗುತ್ತೆ ಅನ್ನೋದನ್ನು ನೇರವಾಗಿ ಅವರಿಂದ ಮಾತಾಡಿ ತಿಳಿಯೋಣ. ಸರ್ ನಮಸ್ಕಾರ ಸರ್. ಈಗಾಗಲೇ ಬಹಳ ದಿನಗಳಿಂದ ಈ ಒಂದು ಇಟ್ಟಿಗೆ ಬಟ್ಟಿಯಿಂದ ರೈತರು ಬಹಳಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಾವು ಈಗಾಗಲೇ ಸುದ್ದಿಯನ್ನು ಕೂಡ ಬಿತ್ತರ ಮಾಡಿದ್ದೀವಿ. ಇದಕ್ಕಾಗಲೇ ಬಹಳಷ್ಟು ಕಷ್ಟ ಅನುಭವಿಸಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನು ಕೇಳಿದಾಗ ಯಾಕೆ ಈ ರೀತಿಯಾಗಿ ಅನಧಿಕೃತವಾಗಿ ಇಟ್ಟಿಗೆ ಬಟ್ಟಿಗಳಿಂದ ಇಷ್ಟೊಂದು ರೈತರಿಗೆ ಹಾನಿ ಆಗ್ತಾ ಇದೆ, ಅಧಿಕಾರಿಗಳು ಯಾರೂ ಕೂಡ ತಿರುಗಿ ನೋಡಿಲ್ಲ ಅನ್ನುವಂಥದ್ದು ಕೂಡ ರೈತರು ಹೇಳುವಂಥ ಮಾತು. ಇದಕ್ಕೇನು ಹೇಳ್ತೀರಿ? ಮೊದಲನೇದಾಗಿ ತಮಗೆ ಶ್ಲಾಘನೆ. ಯಾಕಂದರೆ ರೈತರ ಪರವಾಗಿ ತಾವು ನಿಂತು ಇಟ್ಟಂಗಿ ಬಟ್ಟಿಗಳಿಂದ ರೈತರಿಗಾಗೋ ಸಮಸ್ಯೆಗಳನ್ನ ಒಂದು ಮಾಧ್ಯಮದ ಮುಖಾಂತರ ರಾಜ್ಯದ ಎಲ್ಲ ಜನತೆಗೂ ತೋರಿಸ್ತಾ ಇದ್ದೀರಿ. ಹೌದು, ಈ ಒಂದು ಇಲಾಖೆಯಿಂದ ಇಟ್ಟಂಗಿ ಬಟ್ಟಿಗಳಿಂದ ರೈತರಿಗೆ ಭಾಳಷ್ಟು ಅನಾನುಕೂಲತೆಗಳಿದ್ದಾವೆ. ಕೃಷಿ ಆಗ್ಬೋದು, ತೋಟಗಾರಿಕೆ ಆಗ್ಬೋದು, ಅವರ ಆರೋಗ್ಯ ಮತ್ತು ಪರಿಸರ ಇವೆಲ್ಲದರ ಮೇಲೂ ಪರಿಣಾಮ ಇದೆ. ಕೃಷಿ ಮೇಲೆ ಹೇಳ್ಬೇಕಂದ್ರೆ ತಾವು ನೋಡ್ಬೋದು, ನನ್ನ ಹಿನ್ನೆಲೆಯಲ್ಲಿ ಜೋಳ ಇದೆ. ಜೋಳದ ಬೆಳೆ ಏನಿದೆ ಅಂತಂದರೆ,
ಈ ಹಿಂದೆ ಈಗ ಒಬ್ಬ ರೈತರ ಮುಂದೆ ಮಾತಾಡ್ತಿದ್ದೆ. ಅವ್ರು ಹೇಳ್ತಿದ್ರು ಈ ಹಿಂದೆ 3 ವರ್ಷದ ಹಿಂದೆ ಇದೇ ವೇಳೆಯಲ್ಲಿ 6ರಿಂದ 8 ಚೀಲ ಜೋಳ ಹಾಕ್ತಿತ್ತು. ಇವತ್ತಿನ ದಿನ 4 ಚೀಲನೂ ನಮಗೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಇಳುವರಿ ಹೋಯ್ತು. ಮತ್ತೆ ಇಲ್ಲಿ ಬೆಳೆದಂತ ಜೋಳದ ದಂಟು ಏನಿದೆಯಲ್ಲ, ಇದನ್ನ ದನ ತಿನ್ನೋದಿಲ್ಲ. ಅದಕ್ಕೋಸ್ಕರ ಅವ್ನು ಹೊರಗಿಂದ ಜೋಳದ ದಂಟನ್ನು ತಂದು ಅಲ್ಲಿ ಶೇಖರಣೆ ಮಾಡಿ ಮುಂದಿನ ದಿನ ದನಕ್ಕೆ ಕೊಡ್ತಾ ಇದ್ದಾರೆ. ತಾವಿಲ್ಲಿ ನೋಡ್ಬೋದು, ಅವ್ರು ಬೆಳೆದಂತ ದಂಟನ್ನೇ ಅವರು ತಮ್ಮ ಜಾನುವಾರುಗಳು ಕೊಡಕ್ಕಾಗದೇ ಇರ್ಬೇಕಾದ್ರೆ ರೊಕ್ಕ ಕೊಟ್ಟು ಹೊರಗಿಂದ ತಂದು ಮತ್ತೆ ಜಾನುವಾರುಗಳಿಗೆ ಮೇವಾಗಿ ಕೊಡಬೇಕಾಗ್ತಾ ಇದೆ. ಇದರಿಂದ ಇಳುವರಿಲೂ ಕುಂಠಿತ ಇದೆ, ಮತ್ತೆ ಅವ್ರಿಗೊಂದು ಏನು ಉಪ ಉತ್ಪನ್ನ ಬರ್ತಾ ಇದೆ ಅದರಲ್ಲೂ ಸಹ ರೈತರಿಗೆ ನಷ್ಟ ಇದೆ ಅಂತ ನಾವು ಇಲ್ಲಿ ಕಾಣಬಹುದು. ಸರ್, ಈಗ ಜಿಲ್ಲಾ ಕೇಂದ್ರದ ಕೂಗಳತೆಯ ದೂರದಲ್ಲಿ ಈ ಒಂದು ಇಟ್ಟಿಗೆ ಭಟ್ಟಿಗಳಿದೆ. ಜೊತೆಗೆ ಇಲ್ಲಿದ್ದಂಥ ಕೃಷಿಕರಿಗೂ ಭಾಳಷ್ಟು ಹಾನಿ ಆಗ್ತಾ ಇದೆ ಅನ್ನೋಂಥದ್ದು ಈಗಾಗಲೇ ರೈತರು ಕೂಡ ಸಾಕಷ್ಟು ಬಾರಿ ತಮಗೆ ಮನವಿಯನ್ನು ಮಾಡಿದಾರಂತೆ. ಇಲ್ಲಿವರೆಗೂ ಯಾವುದೇ ಒಂದು ಕ್ರಮ ಆಗಿಲ್ಲ ಅನ್ನುವಂಥದ್ದು ಕೂಡ ರೈತರ ವಾದ ಆಗಿದೆ. ಅಂದರೆ ಕ್ರಮ ವಹಿಸೋದು ನಮ್ಮ ಹಂತದಲ್ಲಿಲ್ಲ. ನಾವೇನಿದೆ ವರದಿ ಮಾಡ್ಬೋದು. ಆ ವರದಿಯನ್ನು ನಾನು ಚಾಚು ತಪ್ಪದೆ ಈ ಒಂದು ವರ್ಷದ ಹಿಂದೆನೇ ಮಾಡಿದ್ದೀನಿ. ಈ ಹಿಂದೆ ಸಹ ತಮಗೆ ಬೈಟ್ ಕೊಟ್ಟಾಗೂ ಹೇಳಿದೆ. ನಾನು ಉಪವಿಭಾಗಾಧಿಕಾರಿಗಳ ನಿರ್ದೇಶನದಂತೆ ಬಂದೆ. ಈ ರೈತರನ್ನೆಲ್ಲ ಕೂಡಿಸಿ, ರೈತರ ಎಲ್ಲ ಹೊಲ ಎಲ್ಲ ಅಡ್ಡಾಡಿ, ಅವ್ರ ಮನೆ ನೀರಿನ ಎಲ್ಲದನ್ನು ನಾನು ತಪಾಸಣೆ ಮಾಡಿ ವರದಿನ ಅಂದಿನ ಒಂದು ಉಪವಿಭಾಗಾಧಿಕಾರಿಗಳಿಗೆ ನಾನು ವರದಿ ಸಲ್ಲಿಸಿರ್ತೇನೆ. ನನ್ನ ಹಂತದ ಕಾರ್ಯವನ್ನು ನಾನು ಚಾಚು ತಪ್ಪದೆ ಮಾಡಿದ್ದೇನೆ. ಸರ್, ಈಗ ಈ ಬೂದಿಯಿಂದ ಈ ಬೆಳೆಗಳಿಗೆ ಯಾವ ಒಂದು ಕೆಮಿಕಲನ್ನು ಆಗೋದ್ರಿಂದ ಇಳುವರಿಗೆ ಪ್ರಾಬ್ಲಮ್ ಆಗುತ್ತೋ, ಜೊತೆಗೆ ಈ ಟೋಟಲಿ ಬೆಳೆಗಳಿಗೆ ಒಟ್ಟಾರೆ ಪ್ರಾಬ್ಲಮ್ ಆಗ್ತಾ ಇದೆ. ಯಾವ ರೀತಿ ಹಾನಿ ಆಗ್ತಾ ಇದೆ ಸರ್ ಇವರಿಗೆ ನೋಡಿ, ಈಗ ಒಂದು ಇದರಲ್ಲಿ ಹೇಳಬೇಕಾದ್ರೆ? ಈಗ ನೋಡಿ, ಈ ಒಂದು ಹಾರು ಬೂದಿ ಅನ್ನೋದು ಏನಿದೆ, ಇದು ಒಂದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಬರುವಂಥ ಉಪ ಉತ್ಪನ್ನ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಇದು ಗಾಳಿ ಜೊತೆ ಬೆರೆತು ಸುಮಾರು 10-12 ಕಿಲೋಮೀಟರ್ನಷ್ಟು ಗಾಳಿಯಲ್ಲಿ ವೇಗ ಸಂಚರಿಸುತ್ತೆ. ಅದ್ರದ್ದು ಏನಾಗುತ್ತೆ, ಈ ಒಂದು ಬೆಳೆಗಳ ಮೇಲೆ ಬಿದ್ದಾಗ, ಬೆಳೆ ತನ್ನ ಎಲೆ ಮೇಲೆ ಬಿದ್ದಂಥ ಈ ಒಂದು ಬೂದಿ ಆ ಬೆಳೆಯ ಒಂದು ಇಳುವರಿ ಅಥವಾ ಏನು ಬೆಳವಣಿಗೆ ಪ್ರಮಾಣ ಸಹ ಭಾಳ ಕುಂಠಿತ ಆಗುತ್ತೆ. ಇಳುವರಿ ತಂತಾನೇ ಕುಂಠಿತ ಆಗುತ್ತೆ. ಮತ್ತು ಅಲ್ಲಿ ಬರುವಂಥ ಇದು ಮಣ್ಣಿನಲ್ಲಿ ಸಹ ಈ ಒಂದು ಅಂಶ ಸೇರೋದ್ರಿಂದ ಈ ಹಾರೋ ಬೂದಿಯಲ್ಲಿರುವಂತಹ ಸಿಲಿಕಾನ್ ಕಂಟೆಂಟ್, ಏನು ಸಿಲಿಕಾನ್ ಇದೆಯಲ್ವ, ಈ ಒಂದು ಕಂಟೆಂಟ್ ಭೂಮಿಲಿ ಸೇರುತ್ತೆ ಮತ್ತು ಅವರ ನೀರಿನಲ್ಲೂ ಸೇರುತ್ತೆ. ಅದನ್ನೇ ಅವ್ರು ಸೇವಿಸಬೇಕಾಗುತ್ತೆ. ಭೂಮಿಯ ಒಂದು ಆರೋಗ್ಯನೂ ಕೆಡುತ್ತೆ ಮತ್ತು ಇವರು ಸ್ವಂತ ಆರೋಗ್ಯನೂ ಕೆಡಿಸ್ಕೊತಾ ಹೋಗ್ತಾರೆ ರೈತರು. ಒಟ್ಟಾರೆಯಾಗಿ ಏನು ಕೃಷಿ ಅಧಿಕಾರಿಗಳು ಹೇಳುವಂಥ ಮಾತೇನಂತಂದರೆ, ಇವತ್ತಿನ ದಿವಸ ಈ ಹಾರು ಬೂದಿಯಿಂದ ಸಾಕಷ್ಟು ರೈತರಿಗೆ ಇಳುವರಿನೂ ಕುಂಠಿತ ಆಗುತ್ತೆ, ಜೊತೆಗೆ ಭೂಮಿಯೂ ಕೂಡ ಹಾಳಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ವಿಚಾರವಾಗಿ ಆದಷ್ಟು ಬೇಗನೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕ್ರಮ ತಗೋಬೇಕು ಅನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾದೇವ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ. ಕೇಸನೂರು ಮತ್ತು ಗದ್ದನಿಕೇರಿಯಲ್ಲಿದ್ದಂಥ ಏನು ಬಹಳಷ್ಟು ಒಂದು ಇಟ್ಟಂಗಿ ಬಟ್ಟಿಗಳ ಧೂಳಿನಿಂದಾಗಿ ಸಾಕಷ್ಟು ಇಲ್ಲಿದ್ದಂಥ ರೈತರು ಏನು ತಮ್ಮ ಬೆಳೆಗಳಿಗಾದ ನಷ್ಟವನ್ನು ಕೂಡ ಸಾಕಷ್ಟು ಅಧಿಕಾರಿಗಳ ಮುಂದೆ ಇಟ್ಟಿದ್ದಾರೆ. ಈ ಹಿನ್ನೆಲೆಯಲ್ಲಿ ಅಧಿಕಾರಿಗಳೀಗ ಸ್ಥಳಕ್ಕೆ ಬಂದಿದ್ದಾರೆ. ಈ ವಿಷಯವಾಗಿ ಮಾತನಾಡೋದಕ್ಕೆ ನಮ್ಮ ಜೊತೆ ಏನು ಕೃಷಿ ಅಧಿಕಾರಿಯೊಬ್ಬರು ಇದ್ದಾರೆ. ಕೃಷಿ ಅಧಿಕಾರಿನ ಮಾತಾಡಿಸೋಣ. ಯಾವ ರೀತಿ ರೈತರಿಗೆ ಒಂದು ಹಾನಿ ಆಗುತ್ತೆ ಅನ್ನೋದನ್ನು ನೇರವಾಗಿ ಅವರಿಂದ ಮಾತಾಡಿ ತಿಳಿಯೋಣ. ಸರ್, ನಮಸ್ಕಾರ ಸರ್. ಈಗಾಗಲೇ ಬಹಳ ದಿನಗಳಿಂದ ಈ ಒಂದು ಇಟ್ಟಿಗೆ ಬಟ್ಟಿಯಿಂದ ರೈತರು ಬಹಳಷ್ಟು ಸಂಕಷ್ಟವನ್ನು ಅನುಭವಿಸ್ತಾ ಇದ್ದಾರೆ ಅನ್ನುವಂಥದ್ದು ಕೂಡ ನಾವು ಈಗಾಗಲೇ ಸುದ್ದಿಯನ್ನು ಕೂಡ ಬಿತ್ತರ ಮಾಡಿದ್ದೀವಿ. ಇದಕ್ಕಾಗಲೇ ಬಹಳಷ್ಟು ಕಷ್ಟ ಅನುಭವಿಸಿದ ಹಿನ್ನೆಲೆಯಲ್ಲಿ ಅಧಿಕಾರಿಗಳನ್ನು ಕೇಳಿದಾಗ ಯಾಕೆ ಈ ರೀತಿಯಾಗಿ ಅನಧಿಕೃತವಾಗಿ ಇಟ್ಟಿಗೆ ಬಟ್ಟಿಗಳಿಂದ ಇಷ್ಟೊಂದು ರೈತರಿಗೆ ಹಾನಿ ಆಗ್ತಾ ಇದೆ, ಅಧಿಕಾರಿಗಳು ಯಾರೂ ಕೂಡ ತಿರುಗಿ ನೋಡಿಲ್ಲ ಅನ್ನುವಂಥದ್ದು ಕೂಡ ರೈತರು ಹೇಳುವಂಥ ಮಾತು. ಇದಕ್ಕೇನು ಹೇಳ್ತೀರಿ? ಮೊದಲನೇದಾಗಿ ತಮಗೆ ಶ್ಲಾಘನೆ. ಯಾಕಂದರೆ ರೈತರ ಪರವಾಗಿ ತಾವು ನಿಂತು ಇಟ್ಟಂಗಿ ಬಟ್ಟಿಗಳಿಂದ ರೈತರಿಗಾಗೋ ಸಮಸ್ಯೆಗಳನ್ನ ಒಂದು ಮಾಧ್ಯಮದ ಮುಖಾಂತರ ರಾಜ್ಯದ ಎಲ್ಲ ಜನತೆಗೂ ತೋರಿಸ್ತಾ ಇದ್ದೀರಿ. ಹೌದು, ಈ ಒಂದು ಇಲಾಖೆಯಿಂದ ಇಟ್ಟಂಗಿ ಬಟ್ಟಿಗಳಿಂದ ರೈತರಿಗೆ ಭಾಳಷ್ಟು ಅನಾನುಕೂಲತೆಗಳಿದ್ದಾವೆ. ಕೃಷಿ ಆಗ್ಬೋದು, ತೋಟಗಾರಿಕೆ ಆಗ್ಬೋದು, ಅವರ ಆರೋಗ್ಯ ಮತ್ತು ಪರಿಸರ ಇವೆಲ್ಲದರ ಮೇಲೂ ಪರಿಣಾಮ ಇದೆ. ಕೃಷಿ ಮೇಲೆ ಹೇಳ್ಬೇಕಂದ್ರೆ ತಾವು ನೋಡ್ಬೋದು, ನನ್ನ ಹಿನ್ನೆಲೆಯಲ್ಲಿ ಜೋಳ ಇದೆ. ಜೋಳದ ಬೆಳೆ ಏನಿದೆ ಅಂತಂದರೆ, ಈ ಹಿಂದೆ ಈಗ ಒಬ್ಬ ರೈತರ ಮುಂದೆ ಮಾತಾಡ್ತಿದ್ದೆ. ಅವ್ರು ಹೇಳ್ತಿದ್ರು ಈ ಹಿಂದೆ 3 ವರ್ಷದ ಹಿಂದೆ ಇದೇ ವೇಳೆಯಲ್ಲಿ 6ರಿಂದ 8 ಚೀಲ ಜೋಳ ಹಾಕ್ತಿತ್ತು. ಇವತ್ತಿನ ದಿನ 4 ಚೀಲನೂ ನಮಗೆ ಆಗ್ತಿಲ್ಲ ಅಂತ ಹೇಳ್ತಾರೆ. ಇಳುವರಿ ಹೋಯ್ತು. ಮತ್ತು ಇಲ್ಲಿ ಬೆಳೆದಂಥ ಜೋಳದ ದಂಟು ಏನಿದೆಯಲ್ಲ, ಇದನ್ನ ದನ ತಿನ್ನೋದಿಲ್ಲ. ಅದಕ್ಕೋಸ್ಕರ ಅವ್ನು ಹೊರಗಿಂದ ಜೋಳದ ದಂಟನ್ನು ತಂದು ಅಲ್ಲಿ ಶೇಖರಣೆ ಮಾಡಿ ಮುಂದಿನ ದಿನ ದನಕ್ಕೆ ಕೊಡ್ತಾ ಇದ್ದಾರೆ. ತಾವಿಲ್ಲಿ ನೋಡ್ಬೋದು, ಅವ್ರು ಬೆಳೆದಂಥ ದಂಟನ್ನೇ ಅವರು ತಮ್ಮ ಜಾನುವಾರುಗಳು ಕೊಡೋಕ್ಕಾಗದೇ ಇರ್ಬೇಕಾದ್ರೆ ರೊಕ್ಕ ಕೊಟ್ಟು ಹೊರಗಿಂದ ತಂದು ಮತ್ತೆ ಜಾನುವಾರುಗಳಿಗೆ ಮೇವಾಗಿ ಕೊಡಬೇಕಾಗ್ತಾ ಇದೆ. ಇದರಿಂದ ಇಳುವರಿಲೂ ಕುಂಠಿತ ಇದೆ, ಮತ್ತು ಅವ್ರಿಗೊಂದು ಏನು ಉಪ ಉತ್ಪನ್ನ ಬರ್ತಾ ಇದೆ ಅದರಲ್ಲೂ ಸಹ ರೈತರಿಗೆ ನಷ್ಟ ಇದೆ ಅಂತ ನಾವು ಇಲ್ಲಿ ಕಾಣಬಹುದು. ಸರ್, ಈಗ ಜಿಲ್ಲಾ ಕೇಂದ್ರದ ಕೂಗಳತೆಯ ದೂರದಲ್ಲಿ ಈ ಒಂದು ಇಟ್ಟಿಗೆ ಬಟ್ಟಿಗಳಿದೆ. ಜೊತೆಗೆ ಇಲ್ಲಿದ್ದಂಥ ಕೃಷಿಕರಿಗೂ ಭಾಳಷ್ಟು ಹಾನಿ ಆಗ್ತಾ ಇದೆ ಅನ್ನೋಂಥದ್ದು ಈಗಾಗಲೇ ರೈತರು ಕೂಡ ಸಾಕಷ್ಟು ಬಾರಿ ತಮಗೆ ಮನವಿಯನ್ನು ಮಾಡಿದಾರಂತೆ. ಇಲ್ಲಿವರೆಗೂ ಯಾವುದೇ ಒಂದು ಕ್ರಮ ಆಗಿಲ್ಲ ಅನ್ನುವಂಥದ್ದು ಕೂಡ ರೈತರ ವಾದ ಆಗಿದೆ. ಅಂದರೆ ಕ್ರಮ ವಹಿಸೋದು ನಮ್ಮ ಹಂತದಲ್ಲಿಲ್ಲ. ನಾವೇನಿದೆ ವರದಿ ಮಾಡ್ಬೋದು. ಆ ವರದಿಯನ್ನು ನಾನು ಚಾಚು ತಪ್ಪದೆ ಈ ಒಂದು ವರ್ಷದ ಹಿಂದೆನೇ ಮಾಡಿದ್ದೀನಿ. ಈ ಹಿಂದೆ ಸಹ ತಮಗೆ ಬೈಟ್ ಕೊಟ್ಟಾಗೂ ಹೇಳಿದೆ. ನಾನು ಉಪವಿಭಾಗಾಧಿಕಾರಿಗಳ ನಿರ್ದೇಶನದಂತೆ ಬಂದೆ. ಈ ರೈತರನ್ನೆಲ್ಲ ಕೂಡಿಸಿ, ರೈತರ ಎಲ್ಲ ಹೊಲ ಎಲ್ಲ ಅಡ್ಡಾಡಿ, ಅವ್ರ ಮನೆ ನೀರಿನ ಎಲ್ಲದನ್ನು ನಾನು ತಪಾಸಣೆ ಮಾಡಿ ವರದಿನ ಅಂದಿನ ಒಂದು
ಉಪವಿಭಾಗಾಧಿಕಾರಿಗಳಿಗೆ ನಾನು ವರದಿ ಸಲ್ಲಿಸಿರ್ತೇನೆ. ನನ್ನ ಹಂತದ ಕಾರ್ಯವನ್ನು ನಾನು ಚಾಚು ತಪ್ಪದೆ ಮಾಡಿದ್ದೇನೆ. ಸರ್, ಈಗ ಈ ಬೂದಿಯಿಂದ ಈ ಬೆಳೆಗಳಿಗೆ ಯಾವ ಒಂದು ಕೆಮಿಕಲನ್ನು ಆಗೋದ್ರಿಂದ ಇಳುವರಿಗೆ ಪ್ರಾಬ್ಲಮ್ ಆಗುತ್ತೋ, ಜೊತೆಗೆ ಈ ಟೋಟಲಿ ಬೆಳೆಗಳಿಗೆ ಒಟ್ಟಾರೆ ಪ್ರಾಬ್ಲಮ್ ಆಗ್ತಾ ಇದೆ, ಯಾವ ರೀತಿ ಹಾನಿ ಆಗ್ತಾ ಇದೆ ಸರ್ ಇವರಿಗೆ ನೋಡಿ, ಈಗ ಒಂದು ಇದರಲ್ಲಿ ಹೇಳಬೇಕಾದ್ರೆ? ನೋಡಿ, ಈ ಒಂದು ಹಾರು ಬೂದಿ ಅನ್ನೋದು ಏನಿದೆ, ಇದು ಒಂದು ಶುಗರ್ ಫ್ಯಾಕ್ಟ್ರಿಯಲ್ಲಿ ಬರುವಂಥ ಉಪ ಉತ್ಪನ್ನ. ಇದರಲ್ಲಿ ಮುಖ್ಯವಾಗಿ ಏನಾಗುತ್ತೆ, ಇದು ಗಾಳಿ ಜೊತೆ ಬೆರೆತು ಸುಮಾರು 10-12 ಕಿಲೋಮೀಟರ್ನಷ್ಟು ಗಾಳಿಯಲ್ಲಿ ವೇಗ ಸಂಚರಿಸುತ್ತೆ. ಅದ್ರದ್ದು ಏನಾಗುತ್ತೆ, ಈ ಒಂದು ಬೆಳೆಗಳ ಮೇಲೆ ಬಿದ್ದಾಗ, ಬೆಳೆ ತನ್ನ ಎಲೆ ಮೇಲೆ ಬಿದ್ದಂಥ ಈ ಒಂದು ಬೂದಿ ಆ ಬೆಳೆಯ ಒಂದು ಇಳುವರಿ ಅಥವಾ ಏನು ಬೆಳವಣಿಗೆ ಪ್ರಮಾಣ ಸಹ ಭಾಳ ಕುಂಠಿತ ಆಗುತ್ತೆ. ಇಳುವರಿ ತಂತಾನೇ ಕುಂಠಿತ ಆಗುತ್ತೆ. ಮತ್ತು ಅಲ್ಲಿ ಬರುವಂಥ ಇದು ಮಣ್ಣಿನಲ್ಲಿ ಸಹ ಈ ಒಂದು ಅಂಶ ಸೇರೋದ್ರಿಂದ ಈ ಹಾರೋ ಬೂದಿಯಲ್ಲಿರುವಂತಹ ಸಿಲಿಕಾನ್ ಕಂಟೆಂಟ್, ಏನು ಸಿಲಿಕಾನ್ ಇದೆಯಲ್ವಾ, ಈ ಒಂದು ಕಂಟೆಂಟ್ ಭೂಮಿಲಿ ಸೇರುತ್ತೆ ಮತ್ತು ಅವರ ನೀರಿನಲ್ಲೂ ಸೇರುತ್ತೆ. ಅದನ್ನೇ ಅವ್ರು ಸೇವಿಸಬೇಕಾಗುತ್ತೆ. ಭೂಮಿಯ ಒಂದು ಆರೋಗ್ಯನೂ ಕೆಡುತ್ತೆ ಮತ್ತು ಇವರು ಸ್ವಂತ ಆರೋಗ್ಯನೂ ಕೆಡಿಸ್ಕೊತಾ ಹೋಗ್ತಾರೆ ರೈತರು. ಒಟ್ಟಾರೆಯಾಗಿ ಏನು ಕೃಷಿ ಅಧಿಕಾರಿಗಳು ಹೇಳುವಂಥ ಮಾತೇನಂತಂದರೆ, ಇವತ್ತಿನ ದಿವಸ ಈ ಹಾರು ಬೂದಿಯಿಂದ ಸಾಕಷ್ಟು ರೈತರಿಗೆ ಇಳುವರಿನೂ ಕುಂಠಿತ ಆಗುತ್ತೆ, ಜೊತೆಗೆ ಭೂಮಿಯೂ ಕೂಡ ಹಾಳಾಗುತ್ತೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ. ಈ ವಿಚಾರವಾಗಿ ಆದಷ್ಟು ಬೇಗನೆ ಸಂಬಂಧಪಟ್ಟಂಥ ಅಧಿಕಾರಿಗಳು ಕ್ರಮ ತಗೋಬೇಕು ಅನ್ನುವಂಥದ್ದೇ ರಿಪಬ್ಲಿಕ್ ಕನ್ನಡದ ಆಸೆ ಆಗಿದೆ. ಕ್ಯಾಮ್ರಾಮನ್ ಮಾದೇಶ್ ಜೊತೆ ಸಿದ್ದು ದುತ್ರಗಾಮಿ, ರಿಪಬ್ಲಿಕ್ ಕನ್ನಡ, ಬಾಗಲಕೋಟೆ.